हेलो फ्रेंड्स वेलकम बैक टू मೈ ಚಾನಲ್। ಇವತ್ತು ಡೇ 2 ಸಮ್ಮರ್ ಡ್ರಿಂಕ್ ಇದು। ಇವತ್ತೊಂದು ಒಳ್ಳೆ ರೋಸ್ ಮಿಲ್ಕ್ ಅಥವಾ ರೂಅಫ್ಜಾ ಮಿಲ್ಕ್ ಶೇಕ್ ಮಾಡೋಣ ನಾವು। ಇದಕ್ಕೆ ನಾನು ಇದು ಆಡೆಡ್ ನೀವು ಸ್ಕಿಪ್ ಮಾಡಬಹುದು ಇಲ್ಲ ಹಾಕಬಹುದು। ಇದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ। ಇದು ಕಸ್ತೂರಿ ಬೀಜ ಅಥವಾ ಆಳ್ವೆ ಅಂತಾನೂ ಹೇಳ್ಬೋದು। ಇದು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೆ। ಸಮ್ಮರಲ್ಲಿ ತುಂಬ ಬಾಡಿನೇ ತಂಪು ಮಾಡುತ್ತೆ, ಆಮೇಲೆ ಮೂಳೆಗಳು ಗಟ್ಟಿಯಾಗುತ್ತೆ। ಸರ್ಜರಿ ಮಾಡಿದಾಗ ಎವ್ರಿ ಪೇಷಂಟ್ಗೆ ಇದನ್ನು ಕೊಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು, ನೋಡ್ಬೋದು। ಒಂದು ಸ್ಪೂನು ಕಸ್ತೂರಿ ಮೇಥಿಲಿ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ। 4 ಟೇಬಲ್ ಸ್ಪೂನ್ ಆಗೋವಷ್ಟು ಉಬ್ಕೊಂಡಿದೆ। ಒಂದು 10 ನಿಮಿಷ ಇದು ಕಸ್ತೂರಿ ಬೀಜನ ನೆನೆಸಿಟ್ರೆ ಈ ಥರ ಉಬ್ಕೊಂಡ್ಬಿಡುತ್ತೆ। ನೀವು ಒಂದ್ಸಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಡೈಲಿ ಯೂಸ್ ಮಾಡ್ಬೋದು। ಇವಾಗ ಮಿಲ್ಕ್ ಶೇಕ್ ಹೇಗೆ ಮಾಡೋದಂತ ನೋಡೋಣ। ಮೊದಲಿಗೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ, ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ, ಕಸ್ತೂರಿ ಮೇಥಿ ಮತ್ತು ರೂಅಫ್ಜಾ ತೊಗೊಂಡಿದ್ದೀನಿ, 1 ಲೋಟ ಹಾಲು ತೊಗೊಂಡಿದ್ದೀನಿ। ಹೇಗೆ ಮಾಡೋದಂತ ನೋಡೋಣ। 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ದೊಡ್ಡದಿದ್ದ ಸ್ಪೂನು, ಇಲ್ಲಾಂದರೆ ನೀವು ಸ್ಮಾಲ್ ಟೇಬಲ್ ಸ್ಪೂನಲ್ಲಿ 2 ಸ್ಪೂನ್ ತೊಗೋಬೋದು ರೂಅಫ್ಜಾನ। ಆಮೇಲೆ 2 ಟೇಬಲ್ ಸ್ಪೂನು ಕಸ್ತೂರಿ ಬೀಜನ ಹಾಕ್ಕೊಳ್ಳಿ। ಆಮೇಲೆ ಒಂದು 7-8 ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ। ನಿಮಗೆ ಕೋಲ್ಡ್ ತುಂಬ ಇಷ್ಟ ಇಲ್ಲ ಅಂದರೆ ಐಸ್ ಕ್ಯೂಬ್ಸ್ ಸ್ಕಿಪ್ ಮಾಡ್ಬೋದು। ಇದಕ್ಕೆ ಶುಗರು ಸ್ವೀಟು ಏನೂ ಹಾಕೋದು ಬೇಡ, ರೂಅಫ್ಜಾದಲ್ಲೇ ಇರುತ್ತೆ। ಸೊ ನೋಡ್ಬೋದು ನೀವು ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ತಂಪು, ಅಂದರೆ ನಿಮಗೆ ಹಾಲು ಬೇಕಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡಿರೋ ಹಾಲು ಯೂಸ್ ಮಾಡಿದರೆ ಇನ್ನೂ ಸ್ವಲ್ಪ ಕೋಲ್ಡಾಗಿ ಚೆನ್ನಾಗಿರುತ್ತೆ। ಮಕ್ಕಳು ಬರೀ ಹಾಲು ಇಷ್ಟಪಡಲ್ಲ ಅನ್ನುವಾಗ 1 ಗ್ಲಾಸ್ಗೆ 1 ಟೇಬಲ್ ಸ್ಪೂನ್ ರೂಅಫ್ಜಾ ಸೇರಿಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು। ಇದು ತುಂಬ ಹಳೆ ಬ್ರ್ಯಾಂಡ್ ಆಗಿರೋದ್ರಿಂದ ತುಂಬ ಒಳ್ಳೆಯದು। ಇದು ಹಮ್ದರ್ದು ಬ್ರ್ಯಾಂಡ್ದು ರೂಅಫ್ಜಾ ಯಾರಿಗೆ ತಾನೇ ಗೊತ್ತಿಲ್ಲ ಅಲ್ವಾ, ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ। ರೋಸ್ ಮಿಲ್ಕ್ ಅಂತೂ ಸಖತ್ತಾಗುತ್ತೆ, ನನ್ನ ಫೇವ್ರೆಟು, ಯಾವಾಗಲೂ ಕುಡಿತಾ ಇರ್ತೀನಿ ಅವಾಗವಾಗ। ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್, ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ ಟುಮಾರೋ।